ನಗರದ ಪ್ರತಿಷ್ಠಿತ ಖಾಸಗಿ ಆಚಾರ್ಯ ಕಾಲೇಜಿನಲ್ಲಿ ನಡೆದ ಓಣಂ ಆಚರಣೆ ಗಲಭೆಗೆ ತಿರುಗಿ ಅಪರಾಧ ಪ್ರಕರಣಗಳಿಗೆ ಕಾರಣವಾಗಿದೆ. ಪೀಣ್ಯ ಉಪವಿಭಾಗದ ಸೋಲದೇವನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಈ ಘಟನೆಯಲ್ಲಿ 2 ವಿದ್ಯಾರ್ಥಿ ಗುಂಪುಗಳ ನಡುವೆ ಜಗಳ ಉಲ್ಬಣಿಸಿ ಬಿಸಿಎ ವಿದ್ಯಾರ್ಥಿಯಾದ ಆದಿತ್ಯಗೆ ಚಾಕು ಇರಿತ ಹಾಗೂ ಮೊಹಮ್ಮದ್ ಸಾಬೀತ್ ತಲೆಗೆ ಗಾಯವಾಗಿದೆ. ಇಬ್ಬರು ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಘಟನೆಯ ನಂತರ ಪರಾರಿಯಾಗಿದ್ದ ಆರೋಪಿಗಳಾದ ಅದಿ, ಸೀಜು, ಕೆವಿನ್ ಅವರನ್ನು ಶ್ರೀರಂಗಪಟ್ಟಣದ ಬಳಿ ಪೊಲೀಸರು ಬಂಧಿಸಿದ್ದು, ಸುಹೇಲ್, ಆಸ್ಟಿನ್, ಅತ್ ಇನ್ನೂ ಪರಾರಿಯಾಗಿದ್ದಾರೆ. ಇದೇ ವೇಳೆ ಓಣಂ ಕಾರ್ಯಕ್ರಮದ ಬಳಿಕ ಜ್ಯೂಸ್ ತರಲು ಹೊರಟಿದ್ದ ವಿದ್ಯಾರ್ಥಿನಿಗೆ ಕೆಲವರು ಲೈಂಗಿಕ ಕಿರುಕುಳ ನೀಡಿದ್ದು, ಹಲ್ಲೆ ಕೂಡ ನಡೆದಿದೆ. ಈ ಪ್ರಕರಣದಲ್ಲಿಯೂ ಚಾಕು ಇರಿತ ಆರೋಪಿಯಾಗಿರುವ ಆಸ್ಟಿನ್ ಹೆಸರು ಕೇಳಿಬಂದಿದೆ. ಆಚಾರ್ಯ ಕಾಲೇಜು ಆವರಣದಲ್ಲಿ ಇಂತಹ ಅಪರಾಧ ಪ್ರಕರಣಗಳು ಸತತವಾಗಿ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳ ಪುಂಡಾಟಿಕೆಗೆ ಪೊಲೀಸರು ಕಠಿಣ ಕ್ರಮ ಕೈಗೊಂಡಿದ್ದು, ತಲೆಮರೆಸಿಕೊಂಡಿರುವ ಆರೋಪಿಗಳಿಗಾಗಿ ಶೋಧ ಮುಂದುವರೆದಿದೆ.